ಜವಾಬ್ದಾರಿಯುತ ಕೃತಕ ಬುದ್ಧಿಮತ್ತೆ ಅಂತಾರಾಷ್ಟ್ರೀಯ ವಿಚಾರ ಸಂಕಿರಣ ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಕರ್ನಾಟಕ ವಿಶ್ವವಿದ್ಯಾಲಯದ ಗಣಕ ವಿಜ್ಞಾನ ಅಧ್ಯಯನ ವಿಭಾಗದ ವತಿಯಿಂದ ಡಿಸೆಂಬರ್ 15 ಮತ್ತು 16ರಂದು ಸುವರ್ಣ ಮಹೋತ್ಸವ ಸಭಾಂಗಣದಲ್ಲಿ ಜವಾಬ್ದಾರಿಯುತ ಕೃತಕ ಬುದ್ಧಿಮತ್ತೆ ಎಐ ಅಂತಾರಾಷ್ಟ್ರೀಯ ವಿಚಾರ ಸಂಕಿರಣ ನಡೆಯಲಿದೆ ಎಂದು ಕುಲಪತಿಗಳಾದ ಪ್ರೊಫೆಸರ್ ಎಂ ಖಾನ್ ರವರು ತಿಳಿಸಿದರು. ಅವರು ಸಂಗ್ರಾಮ್ ನ್ಯೂಸ್ ನೊಂದಿಗೆ ಮಾತನಾಡಿ, ಇಂಟರ್ನ್ಯಾಷನಲ್ ಆನ್ ರೆಸ್ಪಾನ್ಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪಿಎಂ ಉಷಾ ಯೋಜನೆ ಹಾಗೂ ವಿವಿಧ ವಿಶ್ವವಿದ್ಯಾಲಯಗಳ ಸಂಯೋಗದಲ್ಲಿ ವಿಚಾರ ಸಂಕಿರಣ ಆಯೋಜಿಸಲಾಗಿದೆ. ವಿಧಾನಸಭೆ ಅಧ್ಯಕ್ಷ ಯುಟಿ ಖಾದರ್ ಫರೀದ್ 15ರಂದು ಬೆಳಗ್ಗೆ 9 ಗಂಟೆಗೆ ಉದ್ಘಾಟನೆ ನೆರವೇರಿಸುವವರು. ಕರ್ನಾಟಕ ರಾಜ್ಯದ ಉನ್ನತ ಶಿಕ್ಷಣ ಮಂಡಳಿ ಅಧ್ಯಕ್ಷ ಪ್ರೊಫೆಸರ್ ಎಸ್ಆರ್ ನಿರಂಜನ್, ಮಂಗಳೂರು ವಿವಿ ಕುಲಪತಿ ಪ್ರೊಫೆಸರ್ ಪಿಎಲ್ ಧರ್ಮ, ದಾವಣಗೆರೆ ವಿವಿ ಪ್ರೊಫೆಸರ್ ಬಿಡಿ ಕುಂಬಾರ್ ಪಾಲ್ಗೊಳ್ಳುವವರು. ಧಾರವಾಡದ ತ್ರಿಬಲ್ ಐಟಿ ನಿರ್ದೇಶಕ ಪ್ರೊಫೆಸರ್ ಎಸ್ಆರ್ ಮಹಾದೇವ್ ಪ್ರಸನ್ನ ರವರು ದಿಕ್ಸೂಚಿ ಭಾಷಣವನ್ನ ಮಾಡುವವರು ಎಂದರು. ಈ ಹೈಬ್ರಿಡ್ ವಿಚಾರ ಸಂಕಿರಣದ ಗೋಷ್ಠಿಗಳಲ್ಲಿ 47 ಸಂಶೋಧನಾ ಲೇಖನಗಳು ಮಂಡನೆಯಾಗಲಿವೆ. ಕ್ಯಾಡ್ರಿಫ್ ಮೆಟ್ರೋಪಾಲಿಟನ್ ವಿವಿ ಬೆಂಗಳೂರಿನ ಪ್ರೆಸಿಡೆಂಟ್ ಕಾಲೇಜು, ಕೆಎಲ್ಇ ಟೆಕ್ ಯೂನಿವರ್ಸಿಟಿ ಆಫ್ ವೆಲ್ಸ್ ವಿವಿಯವರು ಆನ್ಲೈನ್ ಮೂಲಕ ಭಾಗವಹಿಸುವವರು ಎಂದು ಹೇಳಿದರು. 16ರಂದು ಸಂಜೆ 5 ಗಂಟೆಗೆ ಸಮಾರೋಪ ಸಮಾರಂಭ ನಡೆಯಲಿದೆ. ಬೆಳಗಾವಿ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಪ್ರೊಫೆಸರ್ ಸಿಎಂ ತ್ಯಾಗರಾಜ್ ರವರು ಸಮಾರೋಪ ಭಾಷಣ ಮಾಡುವರು. ಇಂಗ್ಲೆಂಡ್ನ ಕ್ಯಾಡಿಫ್ ವಿವಿ ಡಾಟಾ ಸೈನ್ಸ್ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಅಂಗೇಶ್ ಅನುಪಮ್ ಭಾಗವಹಿಸುವವರು ಎಂದರು. ಗಣಕ ವಿಜ್ಞಾನ ವಿಭಾಗದ ಪ್ರೊಫೆಸರ್ ಈಶ್ವರ್ ಬೈದಾರಿ ಉಪಸ್ಥಿತರಿದ್ದರು. ಈಗ ಡಿಸೆಂಬರ್ 15 ಮತ್ತು 16 ನಾವೊಂದು ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಆನ್ ರೆಸ್ಪಾನ್ಸಿಬಲ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಮಾಡ್ತಾಯಿದ್ದೀವಿ. ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಮಗೆಲ್ಲ ಗೊತ್ತಿದೆ, ತುಂಬ ಎಫೆಕ್ಟಿವ್ ಆಗಿ ಎಲ್ಲ ಫೀಲ್ಡಲ್ಲಿ ಬಂದುಬಿಟ್ಟಿದೆ. ಮೆಡಿಕಲಿಂದ ಹಿಡಿದು ಇನ್ಕ್ಲೂಡಿಂಗ್ ನಿಮಗೆಲ್ಲ ಗೊತ್ತಿದೆ, ನೀವೇ ಯಾವುದಾದ್ರೂ ಪ್ರೆಸ್ಸಲ್ಲಿ ಇದು ಮಾಡಬೇಕಾದ್ರೂ ChatGPT ಯೂಸ್ ಮಾಡ್ಬೋದು, ಬೇರೆ ಬೇರೆ ಟೂಲ್ಸ್ ಯೂಸ್ ಮಾಡ್ಬೋದು. ಆದರೆ ಅದನ್ನು ರೆಸ್ಪಾನ್ಸಿಬಲಾಗಿ ಯೂಸ್ ಮಾಡಬೇಕು. ಈಗ ಫಸ್ಟ್ AI ಬಂತು, AI ಆದಮೇಲೆ ಅಡ್ಯಾಪ್ಟಿವ್ AI ಅಂತ ಬಂತು, ಅಡ್ಯಾಪ್ಟ್ ಆಗಿ ಮಾಡುವಂಥದ್ದು. ಮತ್ತು ಜನ್ರೇಟಿವ್ AI ಬಂತು. ಆ ಜನ್ರೇಟಿವ್ AIಯಿಂದಾಗಿ ಎಲ್ಲರೂ ಏನೇನೋ ಡೆವಲಪ್ಮೆಂಟ್ ಆಗ್ತದೆ ನನ್ನ ಮುಖದಲ್ಲಿ. ಫಾರ್ ಎಕ್ಸಾಂಪಲ್, ನಾನು ಇದೆಲ್ಲ ಮಾತಾಡ್ತಾ ಇದ್ದೇನೆ, ನನ್ನ ಇದೇ ಫೋಟೋ, ಇದೇ ಮುಖ, ಇದೇ ಲುಕ್ಮೆಂಟ್ ಮಾಡ್ಕೊಂಡು ಏನಾದರೂ ಒಂದು ಸ್ಟೇಟ್ಮೆಂಟ್ ಮಾಡುವಂಥ ಪರಿಸ್ಥಿತಿ ಬಂದಿದೆ. ಅದಕ್ಕೆ ಡೀಪ್ ಫೇಕ್ ಅಂತ ಹೇಳ್ತಾರೆ. ಆ ಡೀಪ್ ಫೇಕ್ಗಳನ್ನು ಹೇಗೆ ಆಗ್ತದೆ ಅದನ್ನು ಸ್ಟಡಿ ಮಾಡೋದು, ಮತ್ತು ಡೀಪ್ ಫೇಕ್ಗಳನ್ನು ಹೇಗೆ ತಡೆಗಟ್ಟಬಹುದು, AI ರೆಸ್ಪಾನ್ಸಿಬಲಾಗಿ ಹೇಗೆ ಯೂಸ್ ಮಾಡೋದು ಅಂತ ವಿಷಯವನ್ನು ತಿಳಿಸ್ಲಿಕ್ಕೆ ರೆಸ್ಪಾನ್ಸಿಬಲ್ AI ಅಂತ ಒಂದು ಬಂದಿದೆ. ಈ ರೆಸ್ಪಾನ್ಸಿಬಲ್ AI ಒಂದು ಮಾಡಲಿಕ್ಕೆ ನಾನು ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕನಾಗಿದ್ದಾಗ ಕಾರ್ಡಿಫ್ ಮೆಟ್ರೋಪಾಲಿಟನ್ ಯೂನಿವರ್ಸಿಟಿ UK ವೇಲ್ಸ್ ಅವ್ರ ಜೊತೆ ಒಂದು MOU ಮಾಡಿಕೊಂಡಿದ್ದೆ. MOU ಮಾಡಿಕೊಂಡು ಒಂದು ಪ್ರಾಜೆಕ್ಟ್ ಸಬ್ಮಿಟ್ ಮಾಡಿದ್ವಿ ಯುರೋಪಿಯನ್ ಫಂಡಿಂಗ್ಗೆ. ಅದು ಬಂದಿತ್ತು, ವೆಲ್ಶ್ ಯೂನಿವರ್ಸಿಟೀಸ್ ಫಂಡಿಂಗ್ ಬಂದಿತ್ತು. ಅದರ ಬೇಸಿಸಲ್ಲಿ ನಾವು ನಮ್ಮ ಪ್ರಾಜೆಕ್ಟ್ ಅಪ್ರೂವ್ ಆದ ಮೇಲೆ ಒಂದು ವರ್ಕ್ ಸ್ಟಾರ್ಟ್ ಮಾಡಿದ್ವಿ, ರೆಸ್ಪಾನ್ಸಿಬಲ್ AI ವರ್ಕ್ ಸ್ಟಾರ್ಟ್ ಮಾಡಿದ್ವಿ. ಕಳೆದ ವರ್ಷ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಡಿಸೆಂಬರ್ 17 ಮತ್ತು 18ಕ್ಕೆ ಒಂದು ಕಾನ್ಫರೆನ್ಸ್ ಮಾಡಿದ್ವಿ. ಈ ವರ್ಷ ನಾನಿಲ್ಲಿ ಕರ್ನಾಟಕ ಯೂನಿವರ್ಸಿಟಿ ಬಂದಿರೋ ಕಾರಣ ಕರ್ನಾಟಕ ಯೂನಿವರ್ಸಿಟಿಯಲ್ಲಿ ಹೋಸ್ಟ್ ಮಾಡೋಣ ಅಂಥೇಳಿ ಈ ಕಾನ್ಫರೆನ್ಸನ್ನು ನಾವು ಧಾರವಾಡದಲ್ಲಿ ಮಾಡ್ತಾಯಿದ್ದೀವಿ. ಸೊ ಇದಕ್ಕೆ ಸುಮಾರು ನಮ್ಮ ಸ್ಪ್ರಿಂಜರ್ ಅಂತ ಒಂದು ಪಬ್ಲಿಕೇಶನ್ ಇದೆ, ತುಂಬ ಫೇಮಸ್ ಪಬ್ಲಿಷರ್ಸು, ಅವರ ಜೊತೆ ಒಡಂಬಡಿಕೆ ಇದೆ. ಇದರಲ್ಲಿ ಎಷ್ಟು ಪೇಪರ್ ಸೆಲೆಕ್ಟ್ ಆಗ್ತವೆ ಆ ಪೇಪರ್ಸ್ ಎಲ್ಲ ಸ್ಪ್ರಿಂಜರ್ ಜರ್ನಲಲ್ಲಿ ಪಬ್ಲಿಷ್ ಆಗಬೇಕು. ಸೊ ಆ ಪಬ್ಲಿಕೇಶನ್ ಒಂದು ಜೊತೆಗೇ ಅವರು ನಮಗೆ ಕೊಲಾಬ್ರೇಟರ್ ಸ್ಪ್ರಿಂಜರ್ ಇಂಟರ್ನ್ಯಾಷನಲ್, ಅದಕ್ಕೆ 9 ಇಂಪ್ಯಾಕ್ಟ್ ಫ್ಯಾಕ್ಟರ್ ಇದೆ, ಒಳ್ಳೆ ಜರ್ನಲ್ ಇದೆ, ಅದರಲ್ಲಿ ಮಾಡೋದು. ಇದಕ್ಕೆ ಏನು ಮಾಡ್ತೇವೆ ಅಂತ ಹೇಳಿದರೆ ಮಿನಿಮಮ್ 35% ಪಬ್ಲಿಕೇಶನ್ ಶುಡ್ ಬಿ ಇಂಟರ್ನ್ಯಾಷನಲ್ ಅಂತ ಆ ಒಂದು ಕಂಡೀಷನ್ ಬೇಸಿಸಲ್ಲಿ ನಾವು ಇದು ಕಾನ್ಫರೆನ್ಸ್ ಮಾಡ್ತಾ ಇರೋದು. ಸುಮಾರು 300 ಪೇಪರ್ ಎಕ್ಸೆಪ್ಟ್ ಆಗಿದ್ದಾವೆ. 300 ಪೇಪರಲ್ಲಿ 47 ಶಾರ್ಟ್ ಲಿಸ್ಟ್ ಮಾಡಿದ್ದೇವೆ ಈ ಕಾನ್ಫರೆನ್ಸಲ್ಲಿ ಪ್ರೆಸೆಂಟ್ ಮಾಡಲಿಕ್ಕೆ. ಸೊ ಕಾನ್ಫರೆನ್ಸ್ ಒಂದು 5 ಸೆಷನಲ್ಲಿ ನಡೀತದೆ. ಒಂದು ಇನಾಗ್ರೇಷನ್ ಸೆಷನ್ ಮತ್ತು ವ್ಯಾಲಿಡಿಕ್ಟರಿ ಬಿಟ್ಟು ಇದೊಂದು ಹೈಬ್ರಿಡ್ ಕಾನ್ಫರೆನ್ಸ್. ಫಸ್ಟ್ ಆಫ್ ಆಲ್ ಕರ್ನಾಟಕ ಯೂನಿವರ್ಸಿಟಿಯಲ್ಲಿ ನಾವು ಲಾಸ್ಟ್ ಟೈಮ್ ಬೇರೆ ಕಲೆ ಮಾಡಿದ್ವಿ, ಈ ಸರಿ ಕರ್ನಾಟಕ ಯೂನಿವರ್ಸಿಟಿಯಲ್ಲಿ ಫಸ್ಟ್ ಆಫ್ ಇಟ್ಸ್ ಕೈಂಡ್ ಹೈಬ್ರಿಡ್ ಕಾನ್ಫರೆನ್ಸ್. ಹೈಬ್ರಿಡ್ ಕಾನ್ಫರೆನ್ಸ್ ಅಂದರೆ ಇದು ಕರ್ನಾಟಕ ಯೂನಿವರ್ಸಿಟಿ ಧಾರವಾಡಲ್ಲಿ ಆಗ್ತಾ ಇದೆ ಭೌತಿಕವಾಗಿ. ಅದೇ ಮಂಗಳೂರು ಯೂನಿವರ್ಸಿಟಿಯವರು, ಪ್ರೆಸಿಡೆನ್ಸಿ ಯೂನಿವರ್ಸಿಟಿ ಬೆಂಗಳೂರು, ಕಾರ್ಡಿಫ್ ಮೆಟ್ರೋಪಾಲಿಟನ್ ಯೂನಿವರ್ಸಿಟಿ UK ಇವರೆಲ್ಲ ಆನ್ಲೈನ್ ಇರ್ತಾರೆ. ಅಲ್ಲಿ ಜನ ಅವ್ರವ್ರ ಹಾಲಲ್ಲಿ ಕೂತ್ಕೊಂಡು ಆನ್ಲೈನ್ ನೋಡ್ತಾ ಇರ್ತಾರೆ. ಅಲ್ಲಿ ಅವ್ರು ಕ್ವಶನ್ ಕೇಳ್ಬೋದು ಆನ್ಲೈನು, ನಾವು ಇಲ್ಲಿಂದ ಉತ್ತರ ಕೊಡ್ಬೋದು. ಮತ್ತು ಆ ಚೇರ್, ಒಂದು ಸೆಷನಿಗೆ ಒಂದು ಚೇರ್ ಅಂತಿರ್ತಾರೆ, ಆ ಚೇರ್ ಅಲ್ಲಿ ಕೂತಿರ್ತಾರೆ, ಪ್ರೆಸೆಂಟರ್ ಇಲ್ಲಿರ್ತಾರೆ. ಸೊ ಈ ಟೈಪ್ ಒಂದು ಇಂಟ್ರಾಕ್ಟಿವ್ 5 ಯೂನಿವರ್ಸಿಟಿಗಳ ಜೊತೆ ಇಂಟ್ರಾಕ್ಟಿವ್ ಆದ ಒಂದು ಕಾನ್ಫರೆನ್ಸು. ಸುಮಾರು ಒಂದು 300-400 ಜನ ವಿಟ್ನೆಸ್ ಮಾಡ್ತಾರೆ. ಅದಕ್ಕೆ 47 ಪೇಪರ್ಸ್ ಸಬ್ಮಿಟ್ ಆಗ್ತವೆ, ಅದನ್ನು ಪ್ರೆಸೆಂಟ್ ಮಾಡ್ತಾರೆ. ಆ ಸೆಷನ್ಸಲ್ಲಿ ಬೇರೆ ಬೇರೆ ಸ್ಪೀಕರ್ಸು ಇರ್ತಾರೆ. ಒಂದು ಮೊದಲನೇದಾಗಿ ಕೀನೋಟ್ ಸ್ಪೀಕರ್ ಆಗಿ ಮಾಧವ ಪ್ರಸನ್ನ ಅವರಂತ ಕರೆದಿದ್ದೇವೆ, ಇಲ್ಲಿ ಟ್ರಿಪಲ್ IT ಡೈರೆಕ್ಟರು. ಮತ್ತು ಇನ್ನೊಬ್ಬರು ಪ್ರೊಫೆಸರ್ ಸೈಮನ್ ಥಾರ್ನ್ ಅಂತ, ಅವರು ಕಾರ್ಡಿಫ್ ಮೆಟ್ರೋಪಾಲಿಟನ್ ಯೂನಿವರ್ಸಿಟಿ ಪ್ರೊಫೆಸರ್ ಅವರೊಬ್ಬರು ಕೀನೋಟ್ ಸ್ಪೀಕರ್ ಆಗಿದ್ದಾರೆ.
ಸೊ ಒಬ್ಬರು ನ್ಯಾಷನಲ್ ಒಬ್ಬರು ಇಂಟರ್ನ್ಯಾಷನಲ್ ಸ್ಪೀಕರ್ಸ್ ಆಗ್ತಾರೆ. ಇದು ಇಲ್ಲಿ ಇಬ್ಬರು ಪ್ರೊಫೆಸರ್ಗಳು ಅಲ್ಲಿಂದ ಬರ್ತಾರೆ, ಕಾರ್ಡಿಫ್ ಯೂನಿವರ್ಸಿಟಿಯಿಂದ. ಪ್ರೊಫೆಸರ್ ಹಂಗೇಶ್ ಅನುಪಮ್ ಅಂತೇಳಿ ಕಾರ್ಡಿಫ್ ಮೆಟ್ರೋಪಾಲ್ ಯೂನಿವರ್ಸಿಟಿ ಇದ್ದಾರೆ, ಅವ್ರು ಇಲ್ಲಿ ಬರ್ತಾರೆ. ಇನ್ನೊಬ್ಬರು ಪ್ರೊಫೆಸರ್ ಕಪಿಲನ್ ಅಂತಿದ್ದಾರೆ, ಟ್ರಿನಿಟಿ ಸೇಂಟ್ ಡೇವಿಡ್ ಕಾರ್ಡಿಫ್ ಯೂನಿವರ್ಸಿಟಿಯಿಂದ, ಅವರು ಕೂಡ ಇಲ್ಲಿ ಬರ್ತಾರೆ. ಸೊ ಹಾಗಾಗಿ ಇಬ್ಬರು ಇಂಟರ್ನ್ಯಾಷನಲ್ ಪಾರ್ಟಿಸಿಪೆಂಟ್ಸ್ ಇರ್ತಾರೆ. ಅದ್ರ ಜೊತೆ ಬ್ರೀಫಾಗಿ ಒಂದು ಇಂಟ್ರೊಡಕ್ಷನ್, ಇದು ನಮ್ಮ ಇನಾಗ್ರಲ್ ಸೆಷನ್ ಆಗ್ತದೆ. ಅದರಲ್ಲಿ ನಮ್ಮ ಸ್ಪೀಕರ್ ಆದ ಇವರು ಯು ಟಿ ಖಾದರ್ ಸಾಹೇಬರು ಬರ್ತಾರೆ ಇನಾಗ್ರೇಷನಿಗೆ. ಸೋಮವಾರ ಬೆಳಿಗ್ಗೆ 9 ಗಂಟೆ ಇನಾಗ್ರೇಷನ್ ಆಗ್ತದೆ. ಅವ್ರು ಇನಾಗ್ರೇಟ್ ಮಾಡಿ ಅವ್ರು ಹೊರಡ್ತಾರೆ. ಮತ್ತು ನಮ್ಮ ಟೆಕ್ನಿಕಲ್ ಸೆಷನ್ ನಾವು ಸ್ಟಾರ್ಟ್ ಮಾಡ್ತೇವೆ. ಟೆಕ್ನಿಕಲ್ ಸೆಷನ್ಸ್ 5 ಇದ್ದಾವೆ, 2 ಆಫ್ಲೈನು, ಇಲ್ಲೇ ಭೌತಿಕವಾಗಿ ಅವ್ರು ಪೇಪರ್ಸ್ ಪ್ರೆಸೆಂಟ್ ಮಾಡ್ತಾರೆ. ಮತ್ತು ಅದಕ್ಕೆ ಕೀನೋಟ್ ಇದು ಇನ್ವೈಟೆಡ್ ಸ್ಪೀಕರ್ಸು ಇರ್ತಾರೆ. ಸೊ ಹಾಗಾಗಿ 5 ಸೆಷನ್ಸಲ್ಲಿ ಸುಮಾರು 47 ಪೇಪರ್ ಪ್ರೆಸೆಂಟ್ ಆಗಿ ಎಲ್ಲ ಪಬ್ಲಿಕೇಷನಿಗೆ ಹೋಗ್ತದೆ ನಮ್ಮ ಸ್ಪ್ರಿಂಜರ್ ಜರ್ನಲಲ್ಲಿ. ಸೊ ಇದೊಂದು ಮಹತ್ವದ ಕಾನ್ಫರೆನ್ಸ್ ಇದು. ಡಿಸೆಂಬರ್ 15 ಮತ್ತು 16ಕ್ಕೆ ನಮ್ಮ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಆನ್ ರೆಸ್ಪಾನ್ಸಿಬಲ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಮಾಡಲಿಕ್ಕೆ ಹೊರಟಿದ್ದೇವೆ. ಇದರಲ್ಲಿ ಸುಮಾರು 300 ಪೇಪರ್ ಬಂದಿತ್ತು. ಅದರಲ್ಲಿ 47 ಶಾರ್ಟ್ ಲಿಸ್ಟ್ ಆಗಿ ಪ್ರೆಸೆಂಟ್ ಆಗ್ತಾ ಇದೆ. ಈ ಕಾನ್ಫರೆನ್ಸು ಸ್ಪಿಂಜರ್ ಪಬ್ಲಿಕೇಶನ್ಸ್ ಅವ್ರ ಜೊತೆ ಕೊಲಾಬ್ರೇಟಿವ್ ಆಗಿ ಮಾಡ್ತಾ ಇರೋದು. ಇದರಲ್ಲಿ 5 ಯೂನಿವರ್ಸಿಟಿ ಜೊತೆ ಸೇರಿ ಹೈಬ್ರಿಡ್ ಮೋಡ್ ಆಫ್ ಕಾನ್ಫರೆನ್ಸ್ ಆಗ್ತಾ ಇದೆ. ಅಂದರೆ ಇದು ನಮ್ಮ ಕಾರ್ಡಿಫ್ ಮೆಟ್ರೋಪಾಲಿಟನ್ ಯೂನಿವರ್ಸಿಟಿ UK, ಪ್ರೆಸಿಡೆನ್ಸಿ ಯೂನಿವರ್ಸಿಟಿ ಬೆಂಗಳೂರು, ಮಂಗಳೂರು ಯೂನಿವರ್ಸಿಟಿ ಮತ್ತು ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ, ಇದ್ರ ಜೊತೆ ಕೆನರಾ ಇಂಜಿನಿಯರಿಂಗ್ ಕಾಲೇಜ್ ಮಂಗಳೂರು, ಇವರೆಲ್ಲ 5 ಇನ್ಸ್ಟಿಟ್ಯೂಷನ್ ಸೇರಿ ಮಾಡ್ತಾ ಇರೋದು. ಫಸ್ಟ್ ಡೇ ಎಲ್ಲ ಆಫ್ಲೈನ್ ಪ್ರೆಸೆಂಟೇಷನ್ಸ್ ಇಲ್ಲಿರ್ತದೆ. ಸೆಕೆಂಡ್ ಡೇ ಆನ್ಲೈನ್ ಪ್ರೆಸೆಂಟೇಷನ್ಸು ಅಲ್ಲಲ್ಲಿ ಕೆನರಾ ಕಾಲೇಜಲ್ಲಿ ಒಂದು ಟ್ರ್ಯಾಕ್ ನಡೀತದೆ, ಪ್ರೆಸಿಡೆನ್ಸಿ ಯೂನಿವರ್ಸಿಟಿಲಿ ಒಂದು ಟ್ರ್ಯಾಕ್ ನಡೀತದೆ, ಮಂಗಳೂರು ಯೂನಿವರ್ಸಿಟಿ ಒಂದು ಟ್ರ್ಯಾಕ್ ನಡೀತದೆ. ಸೊ ಹಾಗೂ ಆನ್ಲೈನು ಇರ್ತವೆ. ಟೋಟಲ್ 8 ಸೆಷನ್ಸಲ್ಲಿ 47 ಪೇಪರು ಪ್ರೆಸೆಂಟ್ ಆಗ್ತವೆ. ಸೊ ಒಟ್ಟು ಇದೊಂದು ಹೈಬ್ರಿಡ್ ಮೋಡ್ ಆಫ್ ಕಾನ್ಫರೆನ್ಸ್ ಆಗ್ತಾ ಇರೋದು. ಇದರಲ್ಲಿ ಏಮ್ ಇರೋದು ಹೌ ಟು ಮೇಕ್ AI ರೆಸ್ಪಾನ್ಸಿಬಲ್ ಫಾರ್ ಫ್ಯೂಚರ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂತ ಬೇರೆ ಬೇರೆ ಥೀಮ್ಸಲ್ಲಿ ಕಾನ್ಫರೆನ್ಸ್ ಆಗ್ತಾ ಇದೆ. ಎಲ್ಲರೂ ಬನ್ನಿ, ಒಂದು ಹೊಸತನ ಒಂದು ನೋಡ್ಲಿಕ್ಕೆ ಸಿಗ್ತದೆ ಅಂತ ನಾನು ಎಲ್ಲರಿಗೂ ಹತ್ರ ಕೇಳ್ಕೊಳ್ತೀನಿ. ಯು ಟಿ ಖಾದರ್ ಅವರು ಬಂದು ಇನಾಗ್ರೇಟ್ ಮಾಡ್ತಾರೆ, ನಮ್ಮ ಕರ್ನಾಟಕ ಲೆಜಿಸ್ಲೇಟಿವ್ ಅಸೆಂಬ್ಲಿ ಸ್ಪೀಕರ್ ಅವರು. ಅದರ ಜೊತೆ ಪ್ರೊಫೆಸರ್ SR ನಿರಂಜನ್ ಅಂತೇಳಿ ವೈಸ್ ಚೇರ್ಮನ್ ಕರ್ನಾಟಕ ಸ್ಟೇಟ್ ಹೈಯರ್ ಎಜುಕೇಷನ್ ಕೌನ್ಸಿಲ್ ಅವರು ಬರ್ತಾರೆ. ಮತ್ತು ಈ 5 ಸಂಸ್ಥೆಗಳ ಹೆಡ್ಸು, ಈಗ ಮಂಗಳೂರು ಯೂನಿವರ್ಸಿಟಿ ವೈಸ್ ಚಾನ್ಸಲರು, ಮತ್ತು ಇದರದ್ದು ಕಾರ್ಡಿಫ್ ಅವರು ಆನ್ಲೈನ್ ಇರ್ತಾರೆ, ಮತ್ತು ಪ್ರೆಸಿಡೆನ್ಸಿ ಯೂನಿವರ್ಸಿಟಿ ವೈಸ್ ಚಾನ್ಸಲರು ಇವರೆಲ್ಲ, ಮತ್ತು ನಮ್ಮ ಕರ್ನಾಟಕ ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಎಲ್ಲ ಅದ್ರ ಜೊತೆ ಇರ್ತಾರೆ ಇನಾಗ್ರೇಷನ್ ಟೈಮಿಗೆ. ಮತ್ತು ವ್ಯಾಲಿಡಿಕ್ಟ್ರಿಗೆ ಬೆಲ್ಗಾಮ್ ಯೂನಿವರ್ಸಿಟಿಯವರು ಬರ್ತಾರೆ. ವಿಶೇಷ ಅತಿಥಿಯಾಗಿ ರಾಯಚೂರು ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಶಿವಾನಂದ್ ಕೆಲ್ಗಿನ್ಮನಿ ಮತ್ತು ದಾವಣಗೆರೆ ಯೂನಿವರ್ಸಿಟಿ ವೈಸ್ ಚಾನ್ಸಲರು ಪ್ರೊಫೆಸರ್ BD ಕುಂಬಾರ್ ಅವರು ಕೂಡ ನಮ್ಮ ಜೊತೆ ಸೇರಿಕೊಳ್ತಾರೆ. ಯಾಕಂದರೆ ಅವರು ನೆಕ್ಸ್ಟ್ ಟೈಮ್ ಇಂಥ MOU ಟ್ರೈ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಅವ್ರಿಗೆ ಹೆಲ್ಪ್ ಮಾಡ್ತಾ ಇದ್ದೇವೆ. ಎಲ್ಲರೂ ಸೇರಿ ಒಂದು ಒಳ್ಳೆ ಕಾನ್ಫರೆನ್ಸ್ ಮಾಡ್ತೀವಿ. ಗ್ರಾಹಕರೇ, ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ? ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ. ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ. ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು. ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ DSP ಸರ್ಕಲ್, BSL ಆಫೀಸ್ ನಿಯರ್ KC ಪಾರ್ಕ್, ಧಾರವಾಡ. ಮೊಬೈಲ್ ಸಂಖ್ಯೆ 7348821313 9008447288. ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು.